1 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ 1.5 ಲಕ್ಷ. ಇದು ಎಲ್ಲೂ ಸಿಗುವಂತಹ ವಸ್ತು ಅಲ್ಲ. ಯಾರಿಗುಂಟು ಯಾರಿಗಿಲ್ಲ. ಅತಳ ಬೇತಳ ಸುತಳ ಪಾತಾಳ ರಸಾತಳ ಎಲ್ಲಿ ಯಾವ ತಳದಲ್ಲಿ ಹುಡುಕಿದ್ರು ಸಿಗೋದಿಲ್ಲ ಸ್ವಾಮಿ. 2 ಲಕ್ಷ. ಈ 2 ಲಕ್ಷ 1 ಸಲ, ಈ 2 ಲಕ್ಷ 2 ಸಲ. 4 ಲಕ್ಷ. 4 ಲಕ್ಷ ರೂಪಾಯಿ 1 ಸಾರಿ. 5 ಲಕ್ಷ. 5 ಲಕ್ಷ. 5 ಲಕ್ಷ ಓಕೆನಾ? ಒಳ್ಳೆ ರೇಟು ಕೊಟ್ಟು ಬಿಡೋಣ. ನೋಡಿ ಸ್ವಾಮಿ, 5 ಲಕ್ಷ ಫಿಕ್ಸ್. ಇನ್ನು 1 ರೂಪಾಯಿ ನಾವು ಕಡಿಮೆ ಮಾಡಲ್ಲ. 5 ಲಕ್ಷ 1 ಸಾರಿ. 1 ಸಾರಿ. 5 ಲಕ್ಷ 2 ಸಾರಿ. 2 ಸಾರಿ. 5 ಲಕ್ಷ 3 ಸಾರಿ. ಸ್ವಾಮಿ ಬಟ್ಟೆ ತೆಗಿರಿ, ನಾವು ನೋಡ್ಬೇಕು. ಅಯ್ಯೋ ಅದನ್ನೇ ನೋಡ್ತೀರಾ ಸ್ವಾಮಿ? ಒರಿಜಿನಲ್ ಬ್ರಾಂಡ್ ಸ್ವಾಮಿ, ಒರಿಜಿನಲ್. ತನ್ನಿ ದುಡ್ಡು ತನ್ನಿ. ಆಯ್ತ್ರಿ, ತರ್ತೀವಿ. ಕೊಡಿ ಸರ್, ದುಡ್ಡು ಕೊಡಿ. ಫಸ್ಟ್ ಸ್ಕ್ರೀನ್ ಓಪನ್ ಆಗ್ಲಿ. ಏಯ್, ಓಪನ್ ದ ಸ್ಕ್ರೀನ್. ಸೂಪರ್ ಫಿಗರ್, ಸೂಪರ್ ಫಿಗರ್. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ನೋ ಮಗ, ಅಂತೂ ನೀ ಸೇಲ್ ಆದೆ ಕಣೋ. ಬಾರು. ಎಲ್ಲಿಗೆ? ಬಾರು ಹೇಳ್ತೀನಿ. ಎಲ್ಲಿಗೆ ಹೇಳಮ್ಮ? ನಿನಗೆ ಮದ್ವೆ ಕಣೋ. ನಿನ್ ಕೊಂಡ್ಕೊಂಡಿರೋರು ಇವ್ರೆ. ನಮಸ್ತೆ ಅಳಿಯಂದ್ರೆ. ಬಿಡ್ಡಲ್ಲಿ ಹೈಯೆಸ್ಟ್ ರೇಟ್ ಕೊಟ್ಟು ಕೊಂಡ್ಕೊಂಡಿರೋನು ನಾನೇ. ಇವಳು ನನ್ನ ಮೊದಲನೇ ಹೆಂಡತಿ ಮಲ್ಲಿಕಾ, ಇವಳು ನನ್ನ 2ನೇ ಹೆಂಡತಿ ಸಾರಿ. ತಾಯಿ ಅಂದ್ರೆ ಇಷ್ಟೊಂದು ಚೆನ್ನಾಗಿರ್ಬೇಕಾದ್ರೆ ಮಗಳು ಇನ್ನೂ ಸೂಪರ್ ಫಿಗರ್ ಆಗಿರ್ತಾಳೆ. ಅಲ್ಲಿ ಅಂದ್ರೆ ಬನ್ನಿ, ನಮ್ಮ ಮಗಳ ಕೈ ಹಿಡೀರಿ. ಬನ್ನಿ ಬನ್ನಿ, ಮಗಳ ನೋಡ್ ಬನ್ನಿ. ಓಪನ್ ದ ಸ್ಕ್ರೀನ್. ಓಪನ್ 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 ಓಪನ್. ಏನ್ ಕಾಣಿಸ್ಬಿಟ್ಟು ಚಿಕ್ಕಪ್ಪ? ಜೈ ಆಂಜನೇಯ. ಆಂಜನೇಯ ಸ್ವಾಮಿ, ನನ್ನ ಗಾಡಿಗೆ ಮುಂದೆ ಒಂದು ಆಕ್ಸಿಡೆಂಟ್ ಆಗಬಾರ್ದು. ನೀವು ಇನ್ನೂ ಒಳ್ಳೆ ಟೈಮ್ ಬಂದ್ರೆ ಕಾರ್ ತಗೊಂಡು ಹಿಡಿಗ ನೋಡ್ತೀನಿ. ಏನ್ ಸ್ವಾಮಿ, ಹೊಸ ಗಾಡಿ ತಗೊಂಡ್ಬಿಟ್ಟ ಸ್ವಾಮಿಗೆ ಅರ್ಕೆ ಮಾಡ್ಕೊಂಬಿಟ್ಟ ಬರೀ 10 ಕಾಯಿ ಬಡ್ದ್ರಿ ಹಂಗೆ. ಶಿವ ಅಂತ 101 ಕಾಯಿ ಒಡಿರಿ ಸ್ವಾಮಿ, ಒಡಿರಿ. ಏನ ತೆಂಗಿನ ಕಾಯಿನ? ಅಷ್ಟೊಂದು ದುಡ್ಡು ಇದ್ದಿದ್ರೆ ನಾನು ಯಾಕೆ 10 ಕಾಯಿ ಹೊಡಿತಿದ್ದೆ, ಇನ್ನು 100 ಕಾಯಿ ಹೊಡಿತಿದ್ದೆ. ಬಂಡವಾಳ ವಿಲದ ಗಿರಾಕಿ. ಬೆಳಗ್ಗೆ ಬೆಳಗ್ಗೆ ಎಂತ ಡಕೋಟ ಸಿಕ್ಬಿಡ್ತು. ನೆಕ್ಸ್ಟ್ ಯಾವ ದೇವಸ್ಥಾನ? ಯಾವ ದೇವಸ್ಥಾನವು? ಇಂಥವ್ರು ಅವರಲ್ಲಪ್ಪ ಈಗಿನ ಕಾಲದಾಗೆ. ಎಲ್ಲಾ ಕಾಯಿನೂ ಒಬ್ಳೆ ಬಾಚ್ಕೊಂಡ್ಬಿಟ್ಟು ದರಿದ್ರದವಳು. ಎಲ್ಲಾ ಹೂ ಕಿತ್ತು ಒಂದೇ ಒಂದು ಹೂ ಬಿಟ್ಟಿದ್ದಾಳ ದರ್ವೇಶಿ. ಅದನ್ನ ನಾನ್ ಬಿಡ್ತೀನಾ? ನೀನೇ ಹೂವ ಕದಿಯೋದು ಅಂತ ನಂಗೆ ಗೊತ್ತು. ನೀನ್ ಬರ್ಲಿ ಅಂತಾನೆ ಕಾಯ್ತಿದ್ದೆ ಕಣೋ. ಇನ್ನೊಂದ್ಸಲಿ ಈ ಕಡೆ ಬಂದು ಹೂವ ಕಿತ್ ನೋಡು. ಈ ಪರ್ಕೆಗೆ ಏನ್ ಹಚ್ಕೊಂಡು ಹೊಡಿತೀನಿ? ಏನ್ ಹಚ್ಕೋತೀಯಾ? ಅಲ್ಕ ನನ್ ಮಗನೇ, ಚಪ್ಪರ್ ನನ್ ಮಗನೇ, ತೊಟ್ಟಿ ನನ್ ಮಗನೇ, ಹೂವ ಕದಿಯಕ್ ಬತ್ತೀಯ? ನಿನ್ ನೆಂಡ್ರೆ ನೀರ್ ಹಾಕ್ ಬೆಳ್ಸೋಳ. ನಿನ್ ಮಗ ಗೊಬ್ಬರ ಹಾಕೋಣ ಒಳ್ಳೆ ಮಗನೇ. ಏಯ್ ಏಯ್, ಇನ್ನೂ ಮಲಗಿದ್ಯಲ್ಲ? ನಾಚಿಕೆ ಆಗಲ್ಲ? ಇಷ್ಟೊತ್ತವರೆಗೂ ಮಲಗಿದ್ಯಲ್ಲ? ಇಷ್ಟೊತ್ತವರೆಗೂ ಮಲಗಿದ್ರೆ ಮೂಲೆಯಲ್ಲಿ ಬಿದ್ದಿರೋ ಮುಸ್ರೆ ಪಾತ್ರನ ಯಾರು ತೊಳಿತಾರೆ? ನಿಮ್ಮ ಅಪ್ಪನೇ ಬಂದು ತೊಳಿತಾನೆ. ಎದ್ದಳು ಎದ್ದಳು ಎದ್ದಳ ಮೇಲೆ. ಅಯ್ಯಯ್ಯೋ, ಬೆಳಗ್ಗೆ ಈ ಕರಿ ಕಾಲ್ನ ಮುಟ್ಬಿಟ್ನಲ್ಲ. ಅಯ್ಯೋ 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 ಅಯ್ಯೋ, ಇವತ್ತಿಡೀ ದಿನ ನನ್ಗೇನ್ ಗ್ರಾಚಾರ ಕಾದಿದ್ಯೋ ಏನೋ. ಚೆ ಮೈಲಿಗೆ ಆಗೋಯ್ತಲ್ಲ ಮೈಲಿಗೆ. ದೇವ್ರೆ 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 ದೇವ್ರೆ. ಆಂಜನೇಯ. ಏಯ್ ಏಯ್, ಅಲ್ವೇನಾಗು ಬೆಳಗಾಗೆದ್ದು ಗಂಡನ ಪಾದ ಮುಟ್ಟಿ ಮುಂದಿನ ಕೆಲಸ ನೋಡು. ಮುತ್ತೈದೇರು ಗರ್ದಿರಿರೋ ಈ ನಾಣ್ಣಲ್ಲಿ ಹುಟ್ಟಿರೋ ನೀನು ಗಂಡನ ಪಾದ ಮುಟ್ಬಿಟ್ಟು ಅನಿಷ್ಟ ಅಂತಲ್ಲೇ
ಲೇ ಕರಿ ಕಾಲು ಅಂತ್ಯಲ್ಲೇ, ಈ ಕರಿ ಕಾಲೇ ಕಡೆ ನಿಮ್ಮವ್ವ ಅನ್ನಪೂರ್ಣೇಶ್ವರಿ ಉಜ್ಜಿ ಉಜ್ಜಿ ಆ ಕರ್ನೀರ ಸೇವಿಸಿ ನನ್ನ ಅಳಿನಾಗಿ ಮಾಡ್ಕೊಂಡಿತ್ತು. ಲೇ ನೀನ್ ಈ ಕರಿ ಕಾಲು ಮುಟ್ಲಿ ಅಂತಲೇ ಕಣೆ ಕಾಲ ಹಾಕೋ ಕಡೆ ತಲೆ ಹಾಕೊಂಡು ಕಾಲ ಹಾಕೊಂಡು ಮನೆ ಕಂಡಿದ್ದು. ಅಯ್ಯೋ, ಇನ್ನು ಯಾವ ಕಡೆ ಏನೇನ್ ಇಟ್ಕೊಂಡ್ ಮಲಗಿರ್ತೀಯೋ, ಇನ್ನು ಏನೇನ್ ಮುಟ್ಟೋ ಕರ್ಮ ನನಗಿದ್ಯೋ. ಕರ್ಮ 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 ಕರ್ಮ. ಕರ್ಮ ನಿಂದಲ್ಲ ಕಣೆ, ನಂದು. ಈ ಮನೆ ಅವಳಿನ ಸೇರ್ಕೊಂಡಲ್ಲ, ಅದು ನನ್ನ ಕರ್ಮ. ನಾಗವೇಣಿ, ಹಿರೀಕ್ರೊಂದ್ ಮಾತಾಡಿದ್ರೆ ಗೊತ್ತೇನಮ್ಮ? ಏನಮ್ಮ? ಪತಿಯೇ ಪ್ರತ್ಯಕ್ಷ ದೇವರು, ಪತಿಯಿಂದಲೇ ಮಾರ್ಗ, ಪತಿಯಿಂದಲೇ ಸಕಲವು, ಪತಿಯಿಂದಲೇ ಎಲ್ಲವೂ. ಅಯ್ಯೋ 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 ಅಯ್ಯೋ, ಎಷ್ಟಯ್ಯ ಸೊಕ್ಕು ನಿನಗೆ? ಏ ಕರಿಯ, ಎಲ್ಲೆಲ್ಲ ಕೈ ಹಾಕ್ತೀನಿ ನೀನು? ಹೆಂಗೈತೆ ಮೈಗೆ ಗ್ಲಾಸರ್ ಬಿಡಿಸ್ಬಿಡ್ತೀನಿ. ನಾನೆಲ್ಲ ಕೈ ಹಾಕ್ತೆ? ನನ್ಗೆ ಅಷ್ಟೈರ್ಯ ಎಲ್ಲೇ ಬರ್ಬೇಕು? ಮತ್ತೆ ಈ ನರಿಗೆ ಹೆಂಗ್ ಬಿತ್ತು? ನಾನಾ? ಅಯ್ಯಯ್ಯೋ, ದೇವರಾಣದಿಲ್ಲ ಕಣೆ, ಸೀಂದೆ ಅದಕ್ಕೆ ಬಿಚ್ಕೊಂಡಿರ್ಬೇಕು. ನನ್ನ ಹತ್ರನೇ ರೀಲ್ ಬಿಡ್ಬೇಡ. ಸೀನ್ ಅಂದ್ರೆ ಸೀರೆ ಬಿಚ್ಚೋಗ್ಬಿಡ್ತದ? ಒಂದ್ ಕೆಲ್ಸ ಮಾಡು. ಏ ಕರಿಯ, ಈಗ ಸೀನ್ ನೋಡೋಣ. ಕೆಮ್ಮದಕ್ಕೂ ನೀನ್ ಪರ್ಮಿಷನ್ ತಗೋಬೇಕು. ಅದಕ್ಕೂ ಪರ್ಮಿಷನ್, ಒಂದಕ್ಕೂ ಪರ್ಮಿಷನ್, ಎರಡಕ್ಕೂ ಪರ್ಮಿಷನ್. ಈಗ ಸೀನದಕ್ಕೂ ನೀನ್ ಪರ್ಮಿಷನ್ ತಗೋಬೇಕಾ? ನೀನ್ ನಾಣೆ ಬರ ಅನುಭವಿಸು. ಯಾವಾಗಿಂದ ಈ ರೋಗ? ಯಾರಿಗೂ ತುಂಬಾ ದಿನದಿಂದನೇ ಇರ್ಬೇಕು. ಆದ್ರೆ ಚಿನ್ನ ಬೆಳಕಿಗೆ ಬಂದಿದ್ದು ಇವತ್ತೆ. ಸಾಕು ಮಾತಾಡಿದ್ದು, ಎದ್ದು ಬಾ. ಅಡ್ಗೆ ಮನೇಲಿ ಮುಸ್ರೆ ಪಾತ್ರೆ ಬಿದ್ದಿದೆ ನಿನ್ಗೋಸ್ಕರ. ಮುಸ್ರೆ ತಿಕ್ಬೇಕಾ? ಲೇ ತಾಲಿ ಕಟ್ಟಿದ ಗಂಡನ್ ಕೈಲಿ ಮುಸ್ರೆ ತಿಕ್ಸೋದ? ಆ ದೇವ್ರು ಮೆಚ್ಚಕ್ಕಿಲ್ಲ ಕಣೆ. ಗುಡಿಯಲ್ಲಿರೋ ದೇವ್ರು ಯಾಕೋ ಮೆಚ್ಬೇಕು? ಈ ಮನೆ ದೇವ್ರು ಮೆಚ್ಬೇಕು ಅಂದ್ರೆ ನಮ್ಮಮ್ಮ. ಈಗ ಎದ್ದು ಬಾ, ನಾನ್ ಸ್ನಾನ ಮಾಡಕ್ ಹೋಗ್ತೀನಿ. ಮತ್ತೆ ಸ್ನಾನ? ಏನ್ ಮಾಡೋದು, ಬೆಳಗ್ಗೆ ಈ ಕರಿ ಫಿಗರ್ನ ಮುಟ್ಬಿಟ್ಟಲ್ಲ, ಮೊಯ್ಲ್ಗೆ ಆಗೋಯ್ತು. ಅದಕ್ಕೆ ಈಗ ಎದ್ದು ಬಾ. ಅಬ್ಬಾ, 10 ಕಾಯಿ 6 ರೂಪಾಯಿ ಹಂಗಂದ್ರು 60 ರೂಪಾಯಿ. ಅಮ್ಮ, ಈ ಮನೇಲಿ ಈ ಮೂದೇವಿಗಳು ನನ್ನಂಗೆ ಸಂಪಾದನೆ ಮಾಡಿದ್ರೆ ಕಾಯಿ ಮೇಲೆ ಕಾಯಿ ಮಾರಿ ದುಡ್ಡಿಂದ ಮನೆ, ಮನೆಯಿಂದ ಬಂಗ್ಲೋ ಇಂದ ಕಾರು. ಅಯ್ಯಯ್ಯೋ, ಹೋಯ್ತಲ್ಲ ಅಷ್ಟೊಂದು ಲಾಭ. ಇರು, ನಿಂದು 60 ರೂಪಾಯಿ ಸೇರಿಸ್ಬಿಡ್ತೀನಿ ಇದಕ್ಕೆ. ಹಂಗೆ ಹಣೆ ಮೇಲೆ 3 ರಾಮನು ಬರ್ತಾನೆ. ಏನ್ ಅಳಿಯಂದ್ರು ಗೊಣ ಅಂತ ಇದ್ದೀರಲ್ಲ? ಏನಿಲ್ಲ ಅತ್ತೆ, ಮುಂದಿನ ಜನ್ಮಾನದೊಂದಿದ್ರೆ ನೀವೇ ಅತ್ತೆ ಮಾವ ಆಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡೆ. ನೀನ್ ಬೇಡ್ಕೊಂಡ್ರು ನಾವ್ ಒಪ್ಬೇಕಲ್ಲ. ಮಗಳು ಒಪ್ಕೊಂತಾಳ ಬಿಡಿ. ಲೊಟ್ಟೆ ಮಾಮ, ಅಪ್ಪ ಮುಂದಿನ ಜನ್ಮದಲ್ಲಿ ಈ ಕರಿ ಫಿಗರ್ ನ ಮಾತ್ರ ನಾನು ಒಪ್ಪೋದಿಲ್ಲ. ಈಗ ಸುಮ್ನೆ ಹಂಗಂತಾಳೆ, ಆಮೇಲೆ ನಾನೇ ಬೇಕು ಅಂತ ಒಪ್ಕೋತಾಳೆ. ಈ ಜನ್ಮದಲ್ಲಿ ನಿನ್ನನ್ನು ಒಪ್ಕೊಂಡಿದ್ದಕ್ಕೆ ಅವಳ ಕೈ ಕೊಟ್ಟಿದ್ಯಲ್ಲ ತೆಂಗಿನಕಾಯಿ ಚಿಪ್ಪನ. ಮಗಳೇ, ಹೂವು ಬಾಡೋ ಹೋಗೋದಕ್ಕಿಂತ ಮುಂಚೆ ಕಟ್ಟಿ ಮಾರ್ಕೊಂಬ ಅಂತ ನಿನ್ನ ಗಂಡನಿಗೆ ಹೇಳು. ನಾನ್ ಮಾರ್ಕೊಂಬರ್ಬೇಕಾ? ಹೂ ಕತ್ಕೊಂಬರೋ ಕೆಲ್ಸ ನಂದು, ಅದನ್ನ ಕಟ್ಟಿ ಮಾರ್ಕೊಂಬರ್ಬೇಕಾದ ಕೆಲ್ಸ ನಿಂದು. ಕಟ್ತೀನಿ ನೀವಿಬ್ಬರು ಚಟ್ಟೋನ. ಏನದು ಅಂದರ್ಕಿ ಬಾತು? ಏನಿಲ್ಲ ಮಾವ, ನೀವೇನಾದ್ರೂ ಗೊಟ್ಟೆ ಗಿಟ್ಟೆ ಕಂಡುಬಿಟ್ರೆ ಈ ಹೂ ಕದಿಯೋ ಕೆಲಸ ನಾನು ಮಾಡ್ಬೇಕಾಗುತ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಅಯ್ಯೋ 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 ಅಯ್ಯೋ, ನಿನ್ ಬಾಯಿ ಮುಣ್ಣಾಕ ನೋಡ್ತೇನೆ ಮಗ, ನಿಮ್ಮ ಅಪ್ಪನ ತಾಯಿ ಅಂತ. ನಾನೆಲ್ಲ ಹಂಗೆ ಹೇಳ್ದತ್ತೆ, ನಮ್ಮ ಮಾವ ತಾಯೆಲ್ಲ ಕಣತ್ತೆ, ನಮ್ಮ ಮಾವನ್ ಎತ್ಕೊಂಡು ಹೋಗಕ್ಕೆ ಯಮನ ಹತ್ರ ಕ್ರೈನೇ ಇಲ್ಲ ಕಣತ್ತೆ. ಬೇಕಾದ್ರೆ ನೀವೇನಾದ್ರು ಸತ್ರೆ. ಅಯ್ಯೋ ಅಯ್ಯೋ, ನಿನ್ನ ಬಾಯಿ ಸೇದೋಗ ನನ್ನನ್ನ ತೆಗೆದು ಬಿಡೋದ್ಯಾ? ಇಲ್ಲ ಕಣತ್ತೆ, ನಿಮ್ಮಂತ ಪಾಪಿಗಳು ಅಲ್ಲಲ್ಲ, ನಿಮ್ಮಂತ ಪುಣ್ಯಾತ್ಮ ಸಾಯಲ್ವಂತೆ. ಸರಿ. ಏನ್ ಚಿಕ್ಕಪ್ಪ ಹಿಂಗ್ ಎದುರ್ಕೊಂಡ್ ಸಾಯ್ತೀರಾ? ಧೈರ್ಯವಾಗಿ ಹೋಗಿ ನನ್ ಮದ್ವೆ ಮಾಡಿ ಅಂತ ಕೇಳಿ. ಹೌದಲ್ವಾ? ಹೌದು, ಮತ್ತೆ ನೀನ್ ಬೋಲ್ಟ್ ಕೇಳ್ದೆ ಹೋದ್ರೆ ಹೋಲ್ಟಾಗ ಹೋಗ್ತೀಯ. ತಗೋ, ಇದನ್ನೆಲ್ಲ ತಗೊಂಡೋಗಿ ಚಟ್ನಿ ಮಾಡು. ಏ ಇಲ್ಲೋಡು, ಚಟ್ನಿ ಮಾಡು ಅಂತಂದೆ ಅಂದ್ಬಿಟ್ಟು ಇಷ್ಟನ್ನು ತಗೊಂಡೋಗಿ ಮಾಡ್ಬಿಟ್ಟಿಯಾ? ಇಲ್ಲೋಡು, ಸಾರ್ಗೆ, ಹುಳಿಗೆ, ಪಲ್ಯಕ್ಕೆ, ಕೋಸಂಬರಿಗೆ ಎಲ್ಲದಕ್ಕೂ ಆಗ್ಬೇಕು. ಏನೋ ಇದು ರೈಲ್ವೆ ಇಂಜಿನ್ ತರ ಬುಸುಗುಡ್ತಾ ಇದ್ಯಾ? ಅದೇನ್ ಹೇಳೋ? ಏನೋ ಇದು? ಹಾ, ನಿನ್ನ ಬಾಡಿ ಒಳ್ಳೆ ಗೂಡ್ಸ್ ಗಾಡಿ ತರ ಗಡಗಡಗಡ ಅಂತ ನಡಕ್ತಾ ಇದ್ಯಲ್ಲೋ. ಅಪ್ಪ ಅಮ್ಮ, ನನ್ ಮದ್ವೆ ಮಾಡಿ ಅಷ್ಟೇ. ಮದ್ವೆನಾ? ಲೇ, ಇದೆಲ್ಲ ಬ್ಲಾಕ್ ಅಳಿಯನ ಬ್ಲಾಕ್ ಮೇಲ್ ಅಂತ ಕಾಣುತ್ತೆ. ಅವ್ರನ್ನ ದೂರ್ತೀರಾ? ನನಗೆ ಮದುವೆ ಮಾಡ್ಕೋಬೇಕು ಅಂತ ಅನ್ಸ್ತಾ ಇದೆ, ನನ್ ಮದುವೆ ಮಾಡಿ ಅಷ್ಟೇ. ನಿನಗೆ ಮದ್ವೆ ಮಾಡಲ್ಲ. ಯಾಕೆ?
ಮದುವೆ ಆಗೋನಿಗೆ ಏನೇನ್ ಇರ್ಬೇಕೋ ಅದು ನಿನ್ನ ಹತ್ರ ಇಲ್ಲ. ಅಂದ್ರೆ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ. ಗಂಡಸಾಗಿ ಹುಟ್ಟಿದ ಮೇಲೆ ಒಂದ್ ಕೆಲಸ ಅಂತಿರ್ಬೇಕು, ಅದು ನಿನ್ನ ಹತ್ರ ಇದೆಯಾ? ಉದ್ಯೋಗಕ್ಕೂ ಮದುವೆಗೂ ಸಂಬಂಧ ಕಲ್ಪಿಸ್ತೀರಾ? ಏನ್ ಮದುವೆ ಆಗಿರಲ್ಲ ಉದ್ಯೋಗದಲ್ಲಿದಾರ ಅಥವಾ ಉದ್ಯೋಗದಲ್ಲಿರೋಲ್ಲ ಮದುವೆ ಆಗಿದಾರ? ಅದಕ್ಕೂ ಇದಕ್ಕೂ ಸಂಬಂಧ ಕಲ್ಪಿಸ್ಬೇಡಿ, ನನಗೆ ಮದುವೆ ಮಾಡಿ ಅಷ್ಟೇ. ನೋಡ್ ಗೋಪಿ, ನಿಮ್ ಅಣ್ಣನಿಗೆ ಮದುವೆ ಮಾಡಿ ನಾವು ಮೋಸ ಹೋದ್ವಿ. ಗೌಡೆ ಕಾಸ್ಗೂ ಗತಿ ಇಲ್ದೊಳ್ಳ ಕರ್ಕೊಂಡ್ ಬಂದು ನಮ್ಮನೆ ಸೊಸೆ ಮಾಡ್ಕೊಂಡ್ವಿ. ಇನ್ನ ಇವಳಗ್ ಮದುವೆ ಮಾಡಿ ಇನ್ನೊಬ್ಬ ಗತಿ ಇಲ್ದೊಳ್ಳ ಕರ್ಕೊಂಡ್ ಬಂದು ನಮ್ಮನೆ ಅಳಿನ ಮಾಡ್ಕೊಂಡು ನಮ್ ಎದೆ ಮೇಲೆ ಹಾಕೊಂಡ್ವಿ. ಈಗ ಉಳ್ದಿರೋನು ನೀನ್ ಒಬ್ಬನೇ. ನಿನ್ನ ಮದುವೆಯಲ್ಲಿ ಆ 2 ಮದುವೆಯಲ್ಲಿ ಆದ ನಷ್ಟನ ನಾವು ತುಂಬ್ಕೋಬೇಕಾಗಿದೆ. ಅದಕ್ಕೆ ಮೊದಲು ಕೆಲ್ಸ ಹುಡುಕು. ಆ ನಿನ್ನ ಕೆಲ್ಸದ ಆಧಾರದ ಮೇಲೆ ನಿನ್ನ ವರದಕ್ಷಿಣೆ ರೇಟು ಹೆಚ್ಚಾಗತ್ತೆ. ಆಮೇಲೆ ನಿನ್ ಮದುವೆ ವಿಚಾರ ಮಾಡೋಣ. ಅಂದ್ರೆ ನನ್ನನ್ ದುಡ್ಡಿಗೆ ಮಾರ್ಬೇಕು ಅಂತಿದ್ದೀರಾ? ಹಾಗಲ್ವೋ, ಈಗ ಎಲ್ಲಾ ರೇಟು ಜಾಸ್ತಿ ಆಗಿದೆ. ಹಾಗೆ ಮದುವೆ ಮಾರ್ಕೆಟ್ ನಲ್ಲಿ ನಿನ್ನ ರೇಟು ಜಾಸ್ತಿ ಆಗೋಕೆ ನಿನಗೊಂದು ಕೆಲಸ ಅಂತ ಬೇಕು. ಆ ಕೆಲಸ ನಿನಗಿದ್ರೆ ನಾವು ವರದಕ್ಷಿಣೆ ಜಾಸ್ತಿ ಕೇಳ್ಬೋದು. ಮೊದಲು ಕೆಲಸ ಹುಡುಕು, ಆಮೇಲೆ ಮದುವೆ. ಮೊದ್ಲು ಮದುವೆ ಮಾಡಿ ಆಮೇಲೆ ಕೆಲಸ ಸಿಗುತ್ತೆ. ಏನು ವರ್ಕೌಟ್ ಕಾಣಿಸಲ್ವಲ್ಲ? ಬಾರೋ ಇಲ್ಲಿ. ಏನು ಮಾಡೋದು? ಯಾಕೋ ಇಷ್ಟು ಹಠ ಮಾಡ್ತಿದ್ಯಾ? ನೀನ್ 6 ತಿಂಗಳಿಗೆ ಹುಟ್ಟಿದೋನ 9 ತಿಂಗಳು ತುಂಬಿ ಹುಟ್ಟಿದ್ಯಲ್ಲ. ತಡ್ಕೋ, ನಡೀರಿ ಬಾಮ್ಮ. ಬಾವಾ ಅದೇನು ವರ್ಕೌಟ್ ಆಗ್ಲಿಲ್ಲ, ಬೇರೆ ಯಾವ್ದಾರ ಪ್ಲಾನ್ ಇದ್ರೆ ಹೇಳು ಬಾವಾ. ನೀನ್ ಅರ್ಜೆಂಟ್ ಆಗಿ ದಾರಿ ತಪ್ಪೇ ಕಣಯ್ಯ. ದಾರಿ ತಪ್ಪಕ? ಯಾಕೆ? ಯಾಕೆಂದ್ರೆ ನೀನ್ ಮದುವೆ ಆಗೋದ್ ಬೇಡವಾ, ಅದಕ್ಕೆ. ಮದ್ವೆ ಆಗೋದು ದಾರಿ ಯಾಕೆ ತಪ್ಪಬೇಕು? ಅಯ್ಯೋ ಅದಕ್ಕೆ ಕಣಯ್ಯ, ನೀನ್ ಎಲ್ರು ಮೂರ್ಖ ಅನ್ನೋದು. ತಮ್ಮ ಮಗ ದಾರಿ ತಪ್ಪಿದಾನೆ ಅಂತ ತಂದೆ ತಾಯಿ ಗೊತ್ತಾದ ಕೂಡ್ಲೆ ಬೇಗ ಮದುವೆ ಮಾಡ್ಬಿಡ್ತಾರೆ. ನಾನು ಈಗ್ಲೇ ಹೋಗಿ ದಾರಿ ತಪ್ಪಿನಿ. ಯಾವ ರೋಡ್ ಹೋಗ್ಲಿ? MG ರೋಡ, ರಿಂಗ್ ರೋಡ, ಮೈಸೂರು ರೋಡ, ಮಾಗಡಿ ರೋಡ? ಪೆದ್ದು ದಾರಿ ತಪ್ಪೋದಂದ್ರೆ ಅದಲ್ಲ ಕಣಯ್ಯ. ಬಾಯ್ಲಿ. ಪ್ಲಾನ್ ಏನೋ ಪರವಾಗಿಲ್ಲ, ಆದ್ರೆ ನಾನ್ ದಾರಿ ತಪ್ಪು ನಮ್ಮ ಅಪ್ಪ ಅಮ್ಮಂಗೆ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ನಾನು ಇದೀನಲ್ಲಯ್ಯ, ನೀನ್ ಅಲ್ಲೋಗಿ ದಾರಿ ತಪ್ತಾ ಇರು. ನಾನಿಂದ ನಿಮ್ಮ ಅಪ್ಪ ಅಮ್ಮ ಕರ್ಕೊಂಬಂದು ತೋರಿಸ್ಬಿಡ್ತೀನಿ. ತಗೋ 200 ರೂಪಾಯಿ ಇದೆ, ಹೋಗಿ ಕಟಪ್ ಮಾಡ. ಬಾವಾ ನಾನ್ ದಾರಿ ತಪ್ಪಿದ್ದಂಗ ಅಪ್ಪ ಅಮ್ಮನ್ ಕರ್ಕೊಂಬಂದ್ ತೋರ್ಸ್ಬೇಕು. ಅಯ್ಯೋ ನೀನ್ ಯಾಕೋ ಯೋಚನೆ ಮಾಡ್ತೀಯಾ? ನಾನು ಹಿಂದೆ ಕರ್ಕೊಂಬಂದ್ಬಿಡ್ತೀನಿ, ನಡಿಯೋ ಬೇಗ. ಗೋಪಿ, ಆಲ್ ದ ಬೆಸ್ಟ್. ಬಾವ ಎಲ್ಲಿ? ಯಾರೋ ತಗಡು ಅಂತ ಕಾಣಿಸುತ್ತೆ. ಶೂಟಿಂಗ್ ಔಟ್ಡೋರಾ ಇಂಡೋರಾ? ಯಾವ್ದೋ ಒಂದ್ ಡೋರು. ಒಟ್ನಲ್ಲಿ ನನ್ ದಾರಿ ತಪ್ಪಬೇಕು, ಅದು ನಮ್ಮ ಅಪ್ಪ ಅಮ್ಮ ನೋಡ್ಬೇಕು, ಅಷ್ಟೇ ನಂಗೆ ಬೇಕಾಗಿರೋದು. ಇವನ್ ಯಾವನೋ ಮೂರ್ಖ ನನ್ ಮಗನೇ ಇರ್ಬೇಕು. ನಿಮ್ಮನ್ನ ದಾರಿ ತಪ್ಪಿಸ್ಬೇಕು ಅಷ್ಟೇ ತಾನೆ? ನನ್ ಜೊತೆ ಬನ್ನಿ. ಫುಲ್ ಮೀಲ್ಸಾ ಪ್ಲೇಟ್ ಮೀಲ್ಸಾ? ನಂದು ಊಟ ಆಗಿದೆ. ಅಯ್ಯೋ ನಾನ್ ಹೇಳ್ತಿರೋದು ಆ ಊಟ ಅಲ್ಲ. ನೀವೇನ್ ಹೇಳ್ತಿದ್ರೆ ನಂಗೆ ಅರ್ಥ ಆಗ್ತಾ ಇಲ್ಲ. ನಾನೆಲ್ಲ ಅರ್ಥ ಮಾಡಿಸ್ತೀನಿ, ನನ್ ಜೊತೆ ಬನ್ನಿ. ನಮ್ಮ ಅಪ್ಪ ಅಮ್ಮ ಬರ್ಬೇಕು. ನಿಮ್ಮ ಅಪ್ಪ ಅಮ್ಮನಿಗೂ ಇದೇ ಖಯಾಲಿನಾ? ಹಾಗಲ್ಲ. ಓ, ಅವರು ಲೊಕೇಶನ್ಗೆ ಬರ್ತಾರೆ ಹಾಗಂತ ನಮ್ಮ ಭಾವ ಹೇಳಿದ್ನ? ಯಾವ ಭಾವ? ಹಾ ಹಾ ಹಾ, ಅವರೇ ಭಾವನೆ ಹೇಳಿದ್ರು. ಮೊದಲು ದುಡ್ಡು ಕೊಡಿ. ಇಷ್ಟೇನಾ? ಅಷ್ಟೇ ನಮ್ಮ ಭಾವ ಕೊಟ್ಟಿದ್ದು. ನನ್ ಜೊತೆ ಬನ್ನಿ. ತುಂಬಾ ಆತ್ರನಾ? ಬನ್ನಿ. ನನ್ನ ನೀ ಪ್ಲೇ ಗ್ರೌಂಡಿಗೆ ಕರ್ಕೊಂಡ್ ಬಂದ್ರೆ ನಿಮ್ಮನ್ನ ದಾರಿ ತಪ್ಪಿಸ್ಬೇಕಲ್ಲ, ಅದಕ್ಕೆ. ನಾನ್ ಚೆನ್ನಾಗಿ ದಾರಿ ತಪ್ತಾ ಇದ್ದೀನಲ್ವಾ? ನೀವು ದಾರಿ ತಪ್ಪಿದ ಮಗನೇ. ಹೌದು, ನಮ್ಮ ಅಪ್ಪ ಅಮ್ಮ ಅಲ್ಲೇ? ನಿಮ್ಮ ಅಪ್ಪ ಅಮ್ಮನ ಸಿಳ್ಳೆ ಹಾಕಿ ಬರ್ತಾರೆ. ಸಿಳ್ಳೆ ಹಾಕಕ್ ಬರಲ್ಲ. ಹಾಗಾದ್ರೆ ನಾನ್ ಹಾಕ್ತೀನಿ. ಇವರೆಲ್ಲ ಯಾರು? ನಿಮ್ಮ ಮಾವಂದ್ರು. ಇವನು ದಾರಿ ತಪ್ಪಬೇಕಂತೆ, ಚೆನ್ನಾಗ್ ದಾರಿ ತಪ್ಪಿಸು. ಬಾವನ್ ಮಾತು ಕೇಳಿ ಮಾನ ಮರ್ಯಾದೆಲ್ಲ ಹೋಯ್ತು. ಅಮರೇ ಅಮರೇ, ಬಂದೆ. ಏನೇ ರುಕ್ಕು, ಅಮ್ಮನವ್ರೆ ಅಂತ ಹೋಗ್ತಿಯಲ್ಲ. ಅಮ್ಮನವ್ರ ಕೆಲ್ಸನೆಲ್ಲ ಅಪ್ಪನವ್ರು ಮಾಡೋದು. ಈ ಮನೆಯಲ್ಲ ಚೇಂಜ್ ಕಣೆ. ಸೀರೆ ಬಿಚ್ಕೊಳತ್ತೆ ಒಂಥರ ಆಗ್ತಿದೆ ಸೀನೆ. ನಿನ್ ಕರ್ಮ ಅನುಭವಿಸು. ಅಲೆಲೆಲೆ, ಇದೇನು ಭಾವ? ಎಲ್ಲರ ಮೂಗಲು ಸೀನಿದ್ರೆ ಸಿಂಬಳ ಬರುತ್ತೆ,
ನಿಮ್ಮಗಲ್ಲ ಅದೇನೋ ಸೂಪರ್ ಪವರ್ ತುಂಬಿಟ್ಟಿದಾನಲ್ಲಪ್ಪ ದೇವ್ರು. ಮನೇಲಿ ಪ್ರಿಯ ಸಿಕ್ಕಿರೋದು ನನಗೆ. ಏನೇ ನಾನ್ ತಿಂತೀನಿ ನೋಡ. ತಿಂತೀರಾ ಏನೋರೆ? ಸೀನಿ ಬಾವ ಇವಾಗ ನೀವು ಸಿನಿ ನೋಡೋಣ. ನಾನಾ ಏ ಅಪ್ಪ, ನಾನ್ ನಿಂಗ ಅಮ್ಮಂಗೆ ಏನ್ ಮಾಡಿಸ್ತೀನಿ. ದೇವ್ರು ನನಗೆ ಇದ್ರಲ್ಲಂತೂ ಪವರ್ ಕೊಡ್ಲಿಲ್ಲ, ಇದ್ರಲ್ಲಾದ್ರೂ ಕೊಡ್ಬಾರ್ದಿತ್ತಾ? ಲಾಜಿಗೆಟ್ ಮುಂಡೆದೆ ಗಂಡಸ್ರ ಜೊತೆ ಏನೇ ಸರ್ಸ ನಿಂದು? ಸೀರೆ ಮುಚ್ಕೊಂಡು ತೊಲಗೆ ಇಲ್ಲಿಂದ, ತೊಲಗೆ ತೊಲಗೆ. ಏ ಗೋಪಿ, ಏನು ಈ ಕರಿನ್ ಜೊತೆ ಸೇರ್ಕೊಂಡು ಚೆನ್ನಾಗಿ ಮಾಡ್ತಿದ್ಯಾ ಪ್ರಾಕ್ಟೀಸ್? ನಾನೇನು ಮಾಡ್ಲಿಲ್ಲ ಅಕ್ಕ, ಎಲ್ಲ ಭಾವನೆ ಮಾಡಿದ್ದು. ಏನಿಲ್ಲ ಕಣೆ, ಸುಮ್ಮನೆ ಟೆಸ್ಟ್ ಮಾಡಿದೆ ಅಷ್ಟೇ. ನಿನ್ಗೆ ಹೆಂಗೆ ಗೊತ್ತಾಯ್ತು? ನಾನೇ ಅಪ್ಪ ನಿನ್ ಮೇಲ್ ಫಿಟ್ಟಿಂಗ್ ಇಟ್ಟು ಅಮ್ಮನ್ ಕರ್ಕೊಂಡ್ ಬಂದಿದ್ದು. ಎಲ್ಲ ಪಿಟ್ಟಿಂಗ್ ನನ್ನ ಮಗನೇ, ನೀನು ನನಗೆ ದುಶ್ಮನ್ ಆಗ್ಬಿಟ್ಯಾ? ಲೇ, ತಂದೆ ತಕ್ಕ ಮಗ ಬಂದ್ರೆ ತಾಯಿ ತಕ್ಕ ಮಗ ಆಗ್ತೀಯೋ? ನಿನಗೆ ಮಾಡ್ತೀನಿ. ನಿಂತ್ಕೊಳ್ಳ ಸುಮ್ನೆ. ಏ ಗೋಪಿ, ನೀನ್ ಈ ಕರಿನ್ ಸಂಗ ಬಿಡ್ಲಿಲ್ಲ ಅಂದ್ರೆ ಹಾಳಾಗೋಗ್ಬಿಡ್ತೀಯ. ಹೋಗೋಳಿಗೆ. ಹೌದಕ್ಕ, ಯಾವಾಗ್ಲೂ ನನ್ನ ಭಾವ ದಾರಿ ತಪ್ಪಿಸ್ತಾನೆ ಇರ್ತಾನೆ. ಏ ಕರಿಯ, ಇನ್ ಮುಂದೆ ಯಾರ ಮುಂದೆ ಆದ್ರೂ ಸೀನಿ ಕೋತಿ ಚೇಷ್ಟೆ ಮಾಡಿದ್ರೆ ಈ ಮೂಗಿದೆಯಲ್ಲ ಇದನ್ನ ಕಿತ್ತು ಮೂಗೆ ಇಲ್ದಂಗೆ ಆಪರೇಷನ್ ಮಾಡ್ತೀನಿ. ನನಗೆ ಯಾವ ಕರ್ಮನೋ ಇದನ್ನ ಕ್ಯಾರ್ಕಂಡ್ ಕುತ್ಕೊಳ್ಳೋದು. ಒಳಗ್ ಬರ್ಲಿ ರೀ, ಇವತ್ತು ಅವಳ ತಲೆನ ತರ್ದು ಉಪ್ಪು ಅರ್ದು ಚೆನ್ನಾಗಿ ಮೆತ್ತತೀನಿ. ಅತ್ತೆ, ಏನೇ ಭಕ್ತ ಶಿರೋಮಣಿ ಹೇಮರೆಡ್ಡಿ ಮಲ್ಲಮ್ಮ, ಏನು ಸತಿ ಸಾವಿತ್ರಿ ಚಂದ್ರಮತಿ ಅರುಂಧತಿ ಅನಸೂಯ ದ್ರೌಪದಿ ಧರ ಪೂಜೆ ಮಾಡಿ ಒಂದು ಮಂಕ್ರಿ ಪುಣ್ಯನ ತಲೆ ಮೇಲೆ ಇಟ್ಕೊಂಡು ಬಂದಿದ್ಯಮ್ಮ. ಎಲ್ಲಮ್ಮ ಕೊಡೆ ಕೊಡೆ ಕೊಡೆ. ಒಂದು ದಿವಸ ಪ್ರವಾಸ ಮುಗಿಸ್ಕೊಂಡ್ ಬಾ ಅಂದ್ರೆ 4 ದಿವಸ ಬಂದಿದ್ಯಲ್ಲ, ಈ ಮನೆ ಕೆಲ್ಸನ ನಿಮ್ ತಾತ ಮಾಡ್ತಾನ? ದೇವ್ರ ದೇವಸ್ಥಾನ ಅಂತ ತೀರ್ಥ ಯಾದ್ರಿಗೆ ಹೋಗ್ಬಿಟ್ರೆ ಈ ಮನೆ ಕೆಲಸ ಮಾಡೋರು ಯಾರು? ನಾನೇನ್ ಬಿಟ್ಟೆ ಬಿದ್ದಿದ್ದೀನ? ಅಪ್ಪ, ನಾನ್ ನಿಮ್ ಮುದ್ದಿನ ಮಗಳ ಇಲ್ಲ ಕೆಲಸದೋಳ? ಮಾವ, ನೀವೆಲ್ಲ ಹೋಗ್ಬಿಟ್ ಬಾ ಅಂತ ಹೇಳಿದ್ರೆ ತಾನೇ ನಾನು ಹೋಗಿದ್ದು. 1 ದಿವಸ ಹೇಳಿದ್ದು, 4 ದಿವಸ ಅಲ್ಲ. ಇನ್ನೇನಮ್ಮ ಮಾಡಕ್ಕಾಗುತ್ತೆ? ಈ ಅನ್ನಪೂರ್ಣೇಶ್ವರಿಗಿಂತ ಆ ಅನ್ನಪೂರ್ಣೇಶ್ವರಿ ದರ್ಶನ ಆಗ್ಲೇಬೇಕು ಅಂತ ಹಠ ಇಟ್ಟು ಕೂತಿದ್ಯಲ್ಲ, ಕಳಿಸ್ದೇನಕ್ಕಾಗುತ್ತೆ? ಅತ್ತೆ, ದೇವಿ ಪ್ರಸಾದ ತಂದಿದ್ದೀನಿ. ಈಗ ತಗೊಳ್ತಿರೋ ಇಲ್ಲ ಸ್ನಾನ ಮಾಡಿದ್ಮೇಲೆ ತಗೊಳ್ತಿರೋ? ನನ್ನ ಹೆಣಕ್ಕೆ ಸ್ನಾನ ಮಾಡಿಸಿ ಅದ್ರ ಬಾಯಿಗೆ ಆ ಪ್ರಸಾದನ ತುಂಬಿಡು. ಹೋಗು, ಕಾಫಿ ಮಾಡ್ಕೊಂಡ್ ಬಾ. ತುಳಸಿ, ಹೋಗೆ. ಏ ತುಳಸಿ, ಬಂದೇರಿ. ಏನ್ರಿ ಕರೆದ್ರಾ? ಶೋಭಿಚ, ನಾನ್ ಯಾಕ್ರಿ ಕೆರಿಲಿ ಇದನ್ನ? ಬಂದಿಲ್ವಾ ಅವಳ ಕೆರಿಲಿ? ಏನ್ ಮುಖ ನೋಡ್ತಾ ಇದೀಯಾ? ಶೂ ಬಿಚ್ಚೆ. ಏ ತುಳಸಿ, ಏ ಕಾರ್ಯ ಕೇಳಲ್ವನೆ ಕೆಪ್ಪಿ? ಅಯ್ಯ ಪಾಪಿ, ತಗೋಬರೆ ಕಾಫಿ. ಏಯ್ ಬಾರೇಲಿ, ಸಾಕ್ ನಿಮ್ಮ ಅಪ್ಪ ಬಿತ್ತಾನ? ಬಾರೇಲಿ. ಬಂದೆ ಅತ್ತೆ. ಬಿಚ್ಚಲೇ. ಏ ಕರಿತ್ರ, ಬಾರೇ. ಬಂದೆ ಅತ್ತೆ. 1 ನಿಮಿಷ ರೀ. ಲೇ ಚಿನ್ನ, ಸೌಟ್ ಹಿಡ್ಕೊಂಡಿದ್ದಿಲ್ಲ ಇನ್ನ ಹುಟ್ಟಾಕಿ ಬಂದವಳಲ್ಲ? ಹೌದಲ್ವಾ? ಗೋಪಿ, ಗೋಪಿ, ಈಗ ನೀನ್ ಇಂಟರ್ವ್ಯೂಗೆ ಹೋಗಲ್ಲ ಅನ್ನು? ಇಂಟರ್ವ್ಯೂಗೆ ಯಾವನು ಹೋಗ್ತಾನತ್ಗೆ? ಇಂಟರ್ವ್ಯೂ? ಅಯ್ಯೋ, ಯಾವ ಊರ್ಲಿ, ಯಾವ ಕೆಲ್ಸಕ್ಕೆ, ಯಾರಿಗೆ? ನನಗ ಪಕ್ಕದ ಮನೆಯವ್ರಿಗೆ. ನಿನಗೆ ಅಪ್ಪ? ಈಗೇನೋ ನೀನ್ ಇಂಟರ್ವ್ಯೂ ಹೋಗ್ತೇ ಇಲ್ವೋ? ಇಂಟರ್ವ್ಯೂ ಹೋಗ್ತಾ ಇರೋದು ಅಂತ. ನನ್ ಕೆಲ್ಸ ಸಿಗ್ಲಿಲ್ಲ ಅಂದ್ರೆ ಈ ಜನ್ಮದಲ್ಲೇ ಮದ್ವೆ ಆಗೋದಿಲ್ಲ ಅದಕ್ಕೆ ಮೊದ್ಲು ರೆಡಿ ಆಗ್ಬಿಡ್ತೀನಿ. ಗೋಪಿ, ಕಾಫಿ ತಗೋ. ಓ ಕಾಫಿ? ಗಡಿ ಬಿಡಿ ದಾಸೆಯ ಹೇಗ್ ಬದುಕ್ತಾನೋ ಏನೋ. ದೇವಿ, ಇವನ್ಗೊಂದ್ ಕೆಲ್ಸ ಸಿಗುವಾಗ ಮಾಡ್ಬಿಡಪ್ಪ. ಎಲ್ಲಿ ನಮ್ ಕಂಜು ಸ್ವಲ್ಪ ಕಾಣಿಸ್ತಾನೆ ಇಲ್ಲ. ವೆರಿ ಗುಡ್ ಮಾರ್ನಿಂಗ್ ಮೈ ಡಿಯರ್ ಫಾದರ್. ವೆರಿ ಬ್ಯಾಡ್ ಮಾರ್ನಿಂಗ್ ಮೈ ಸನ್. ಇದೇನಪ್ಪ ಬಾಯ್ ಬೀಳೋ ಮುಂಚೆನೆ ಬ್ಯಾಡ್ ಮಾರ್ನಿಂಗ್ ಅಂತಿದ್ಯಾ?
ಲೋ ನೀನು ಬೆಳಿಗ್ಗೆನೆ ಇಂಗ್ಲಿಷ್ ನಲ್ಲಿ ಸ್ಟೈಲ್ ಆಗಿ ಹ್ಯಾಪಿ ಆಗಿ ಗುಡ್ ಮಾರ್ನಿಂಗ್ ಅಂತ ಹೇಳ್ದಾಗ್ಲೇ ಗೊತ್ತಾಯ್ತು ನೀನ್ ನನ್ನ ಹತ್ರ ದುಡ್ಡು ಕೀಳೋಕೆ ಅಂತ. ನನ್ನ ಹತ್ರ ದುಡ್ಡಿಲ್ಲ, ಇದ್ರು ನಾನ್ ನಿನಗೆ ಕೊಡಲ್ಲ. ನಾನ್ ದುಡ್ಡು ಕೇಳ್ತಿರೋದು ಇಂಟರ್ವ್ಯೂಗೆ, ಮೈಸೂರಿಗೆ ಹೋಗೋದಕ್ಕೆ, ಮಜಾ ಮಾಡೋದಕ್ಕಲ್ಲ. ಲೋ ಇವತ್ತು ಮಂಗಳವಾರ, ಇವತ್ತೇನಿದ್ರು ಈಸ್ಕೊಳಿಂಗು ನಾಟ್ ಗಿವಿಂಗು, ಇವ್ ಗೋಯಿಂಗು. ಇವತ್ತೊಂದ್ ದಿವಸ ನಿನ್ ರೂಲ್ಸ್ ಬ್ರೇಕ್ ಮಾಡು, ಏನ್ ಆಗೋದಿಲ್ಲ. ನಾನೇನ್ ದುಡ್ಡಿನ ಗಿಡ ಹಾಕಿದ್ದೀನೇನೋ ನೀನ್ ಕೇಳಿದಾಗೆಲ್ಲ ಕೊಡಕ್ಕೆ? ಗಿಡ ಇದ್ದಿದ್ರೆ ಅಲ್ಲಾಡ್ಸ್ಕೊಂಡು ಉದುರ್ಸ್ಕೊಂಡು ತಗೊಂಡೋಗ್ತಿದ್ದೆ, ನಿನ್ ಯಾರು ಕೇಳ್ತಿದ್ದ? ನೀನು ಕೇಳಿದ್ರು ಅಷ್ಟೇ, ಕೇಳದೆ ಇದ್ರು ಅಷ್ಟೇ. ಇವತ್ತು ನೋ ಗಿವಿಂಗು, ನೀನ್ ರೈಟ್ ಗೋಯಿಂಗು. ಕೊಂಜೂಸು ಜುಗ್ಗ ಅಂದ್ರೆ ಜುಗ್ಗ. ಗೋಪಿ, ಏನಕ್ಕೆ ಕರೆದಿದ್ದು? ತಗೋ, ಇಂಟರ್ವ್ಯೂಗೆ ಹೋಗ್ಬಾ. ಅದಕ್ಕೆ ದುಡ್ಡು ನಿಮ್ಮ ಹತ್ರ ಎಲ್ಲಿಂದ ಬಂತು? ಅದನ್ನ ನಿನ್ಗೆ ಯಾಕೆ? ನೀನ್ ಇಂಟರ್ವ್ಯೂಗೆ ಹೋಗಿ ಬರೋದು ನೋಡು. ಅರೆ ಗೋಪಿ, ಪಡ್ಡೆ ಹುಡುಗರ ತರ ಇಂಥ ಟೀ ಶರ್ಟ್ ಹಾಕೊಂಡೋದ್ರೆ ನಿನ್ಗೆ ಯಾರು ಕೆಲಸ ಕೊಡ್ತಾರೆ? ಡೀಸೆಂಟ್ ಆಗಿ ನೀನು ಒಳ್ಳೆ ಶರ್ಟ್ ಹಾಕೊಂಡು ಹೋಗೋಕ್ಕಾಗಲ್ವಾ? ಅದಕ್ಕೆ ನನ್ನ ಹತ್ರ ಇರೋದೇ 50-60 ರೂಪಾಯಿ ಫುಟ್ಬಾಲ್ ಶರ್ಟ್ಗಳು. ನಾನೇನ್ ದುಡಿತೀನಿ ಒಳ್ಳೆ ಶರ್ಟ್ ಕೊಂಡ್ಕೊಳಕ್ಕೆ? ಇರು, ತರ್ತೀನಿ. ಬೇಡ, ಅದಕ್ಕೆ ನಂಗೆ ಲೇಟ್ ಆಗುತ್ತೆ, ನಾನು ಇದೇ ಹಾಕೊಂಡು ಹೇಳಿದ ಮಾತು ಕೇಳ್ಬೇಕು. ಇರೋ, ತರ್ತೀನಿ. ಗೋಪಿ, ನೀನ್ ಇಲ್ಲಿದ್ಯಾ? ತಗೋ ಇಟ್ಕೋ. ಅದಕ್ಕೆ ಕೊಟ್ಟಿದ್ದಾಳೆ. ಅಯ್ಯೋ, ಅದು ಬಸ್ ಚಾರ್ಜ್ ಕಣಯ್ಯ, ಇದು ಊಟ ತಿಂಡಿಗೆ ಇಟ್ಕೋ ಹೇಳ್ತೀನಿ. ಬಾವಾ, ನಿನಗೆ ದುಡ್ಡಲ್ಲಿ ಸಿಕ್ತು? ಅಯ್ಯೋ, ನಿಮ್ಮ ಅಪ್ಪ ಅಮ್ಮ ಹೂವ ಮಾರಕ್ಕೆ ಅಂತ ಕೊಡ್ತಿದ್ರಲ್ಲ, ಅದ್ರ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದೆ. ಹೋಗು, ಒಂದ್ ಒಳ್ಳೆ ಹೋಟ್ಲಲ್ಲಿ ಮಜವಾಗಿ ಊಟ ಮಾಡು. ಈ ಮನೆಯವ್ರ ಕರ್ಮ ಇದ್ದದ್ದೆ. ಅಮ್ಮನ್ ದುಡ್ಡು ಕತ್ಕೊಂಡ್ ಬಂದು ಮಾವನ್ ಕೊಡ್ತಿದ್ಯಾ? ಇರು, ಮಾಡಿಸ್ತೀನಿ ನಿಂಗೆ. ಗೋಪಿ ಇಂಟರ್ವ್ಯೂಗೆ ಹೋಗ್ತಿದ್ದಾನೆ, ಅವನ ಹತ್ರ ಯಾವ್ದು ಒಳ್ಳೆ ಶರ್ಟ್ಗಳು ಇಲ್ವೇ ಇಲ್ಲ. ಅದಕ್ಕೆ ನಿಮ್ದೊಂದ್ ಶರ್ಟ್ ಕೊಡ್ತೀರಾ? ದುಡ್ಡು ಕೊಟ್ಟು ಹೊಲ್ಸ್ಕೊಳಕ್ ಹೇಳು. ನಾನ್ ಬಟ್ಟೆ ಹೊಲ್ಸ್ಕೊಂಡಿರೋದು ನನಗೋಸ್ಕರನೋ ಇಲ್ಲ ಗೋಪಿಗೋಸ್ಕರನೋ? ದಯವಿಟ್ಟು ಹಾಗೆಲ್ಲ ಅನ್ಬೇಡಿ. ಅವನು ಹೋಗ್ತಿರೋದು ಇಂಟರ್ವ್ಯೂಗೆ. ಆ ತರ ಹಳೆ ಟೀ ಶರ್ಟ್ ಹಾಕೊಂಡೋದ್ರೆ ಚೆನ್ನಾಗಿರುತ್ತಾ, ನೀವೇ ಹೇಳಿ? ಏಯ್, ನನಗೆ ಬುದ್ಧಿ ಹೇಳೋಷ್ಟು ಧೈರ್ಯ ಬಂದ್ಬಿಡ್ತಾ ನಿಂಗೆ? ಹಾಗಲ್ಲ ರೀ, ಗೋಪಿ ನಮ್ಮ ಮಗ ಇದ್ದಾಗೆ. ನಾನೇ ನಿಮ್ಮನ್ ಚಿನ್ನಲ್ಲ ಕೇಳ್ದೆ, ಒಂದೇ ಒಂದ್ ಶರ್ಟ್ ಕೇಳ್ದೆ. ಅವನಿಗೆ ನಾವಂತೆ ಬೇರೆ ಯಾರಿಗೆ ಸಹಾಯ ಮಾಡ್ತಾರೆ? ಸರಿ, ನೀನು ನನ್ ತಲೆ ತಿನ್ಬೇಡ. ಹೋಗಿ ಕಬೋರ್ಡ್ ಅಲ್ಲಿರೋ ಶರ್ಟ್ ಅಲ್ಲಿ ಒಂದ್ ಕೊಟ್ಟು ಕಳ್ಸು. ಥ್ಯಾಂಕ್ಸ್ ರೀ. ಅದ್ಕೆ ಕಿವಿ ಕೇಳ್ಸಲ್ಲ ನಿಂಗೆ? ಅವಾಗಿಂದ ಅಮ್ಮ ಕರೀತಾ ಇದ್ದಾಳೆ. ಏನ್ ಮಾಡ್ತಾ ಇದ್ದೆ ನೀನು? ಗೋಪಿಗೆ ಶರ್ಟ್ ಕೊಡ್ರಿ. ಶರ್ಟ್ ನಾನ್ ಕೊಡ್ತೀನಿ, ಕೆಲಸ ಮಾಡು. ಏ ಗೋಪಿ, ತಗೋ. ಇನ್ಮೇಲೆ ಇನ್ನೊಬ್ರ ಹತ್ರ ಶರ್ಟ್ ಭಿಕ್ಷೆ ಬೇಡ, ಕೆಟ್ಟ ಚಾಳಿನ ಬಿಟ್ಬಿಡು. ನಿನ್ನ ಹತ್ರ ಶರ್ಟ್ ಯಾರು ಕೇಳಿದ್ರು? ಯಾವನ್ ತಗೊಂಬ ಅಂತ ಹೇಳಿದ್ದು? ಚಾನ್ಸ್ ಸಿಕ್ತು ಅಂತ ಬುದ್ಧಿವಾದ ಬುಲ್ಡೋಜರ್ ಬಿಡ್ತಿದ್ಯಲ್ಲ. ಹೌದಪ್ಪ, ಒಡ ಹೊಟ್ಟಿದ ಅಕ್ಕನ ಮಾತಂದ್ರೆ ನಿನಗೆ ಕಹಿ. ಅದೇ ಯಾವಳು ನೆನ್ನೆ ಮೊನ್ನೆ ಬಂದಿರೋಳು, ಅವಳು ಮಾತಂದ್ರೆ ನಿನ್ ಸವಿ ಜೇನು. ಒಂದು ಕೆಲಸ ಮಾಡು, ಹೋಗಿ ಚೆನ್ನಾಗಿ ನೆಕ್ಕು. ಎಲ್ಲ ಹೊಲ್ಸಿ ಮಾತಾಡೋದು ನೀನ್ ನಾಚಿಕೆ ಇದಿಲ್ಲ. ಅಂದಿಗೂ ನಿನ್ಗೆ ಏನ್ ವ್ಯತ್ಯಾಸ? ಅಂದಿ ಗಿಂದಿ ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಅಕ್ಕ, ಕಿತ್ಬೇಡ್ಬೋ. ಏ ಕರಿಯ, ಎಲ್ಲ ಇದ್ಯಾ? ಏ ಕರಿಯ, ಚಪ್ಪರ್ ಬಿಟ್ಬಿಡು ಅಲ್ಲೇ. ನಿಜ ಹೇಳು, ದೀಪು ನನ್ಗೆಲ್ಲ ಹೇಳಿದ್ದಾನೆ. ಎಲ್ಲಿಂದ ಬಂದು ದುಡ್ಡು? ಕದ್ದು ಮುಚ್ಚಿ ದುಡ್ಡು ಮೇಲೆ ಕೊಡ್ತೀಯಾ? ಬೆಂಕಿ ಹಾಕ. ಗೋಪಿ ಇಂಟರ್ವ್ಯೂ ಹೊರಟಿದ್ದಾನ ಕಣೆ, ಅದಕ್ಕೆಲ್ಲ ಹಾಕ್ತಾರೆ. ನನ್ನ ಮಾತು ಕೇಳಲಿ. ಗೋಪಿ, ಎಲ್ಲಿಂದ ಹೋಗೋ ನೀನು? ಹೋಗ್ಬರ್ತೇನೆ, ಆಶೀರ್ವಾದ ಮಾಡಿ. ಗೋಪಿ, ಮಾಡಮ್ಮ ಮಾಡು. 9 ತಿಂಗಳು ಅವನ್ನ ಹೊಟ್ಟೆಲಿ ಇಟ್ಕೊಂಡು ಹೊತ್ತು ಎತ್ತು ಸಾಕಿದ್ಯಾ ನೋಡು. ಮಾಡು, ಆಶೀರ್ವಾದ ಮಾಡು. ಏನಮ್ಮ ಅದು? ಏನೇ ಅದು ಗಲಾಟೆ? ಗೋಪಿ, ಕಾಡ್ಬೇಕು, ಅಡ್ಡ ಬಂದ್ರೆ ಕೆಲಸ ಆಗಲ್ಕೊಣ. ಬೇಗ ಹೊರಡೋ ಇಲ್ಲಿಂದ. ಬರೋದೇನು, ಬಂದೇ ಬಿಟ್ಟಿದ್ದಾವೆ. ಹಲೋ ಓಲ್ಡ್ ಮ್ಯಾನ್, ಬರ್ತೇನೆ. ಯಾರೋ ಓಲ್ಡ್ ಮ್ಯಾನು? ಮತ್ತಿನ್ಯಾರು ನೀನೆ? ನೋಡ್ದೇನೆ ನನ್ನನ್ನ ಓಲ್ಡ್ ಮ್ಯಾನ್ ಅಂತಾನೆ. ಲೇ, ನೀನು ಕೈಯಲ್ಲಿ ಕೋಲ್ ಹಿಡ್ಕೊಂಡು ಸೊಂಟ ಬದ್ ನಡೆದ್ರು ನೀನು ಮದುವೆ ಮಾಡಲ್ಲ. ನನ್ನನ್ನ ಓಲ್ಡ್ ಮ್ಯಾನ್ ಅಂತ ಹೇಗ್ ಮಾಡೋದಿಲ್ಲ ನಾನು ನೋಡ್ತೀನಿ. ನನ್ ಕೆಲ್ಸ ಒಂದ್ ಸಿಗ್ಲಿ, ಆಮೇಲೆ ನಿಮ್ಗೈತೆ ಮಾರಿ ಹಬ್ಬ. ಏನೋ ಬಾರಿ ಹೆಚ್ಕೊಂಡ್ಬಿಟ್ಟಿದ್ಯಾ? ಮಾರಿ ಹಬ್ಬ ಅಂತ ಮಾರಿ ಹಬ್ಬ. ಬಾಲ ಜಾಸ್ತಿ ಬಿಚ್ಬೇಡ, ಕತ್ತರಿಸ್ಬಿಡ್ತೀನಿ ನಿನಗೆ. ಇವಳು ಅವಳಲ್ಲ, ಇವಳು ಸಲಿಗೆ ಕೊಟ್ರೆ ಮೂದೇವಿ. ಗೋಪಿ, ಹೋಗುವಾಗ ನಮ್ಮ ಮನೆ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗು. ನಿನ್ನ ಆಶೀರ್ವಾದ ಇದ್ಮೇಲೆ ಇನ್ ಯಾವ ದೇವ್ರಿಗೆ ಯಾಕೆ ನಮಸ್ಕಾರ? ಅದಕ್ಕೆ ನಾನ್ ಬರ್ತೀನಿ. ಗೋಪಿ, ಹೇಳ್ದಷ್ಟು ಮಾಡು. ಸರಿ, ನಿನ್ ಸಮಾಧಾನಕ್ಕೋಸ್ಕರ ಹೋಗ್ಬಿಟ್ಟು ಹೋಗ್ತೀನಿ, ಬರ್ತೀನಿ. ಆಲ್ ದ ಬೆಸ್ಟ್ ಗೋಪಿ. ಆಲ್ ದಿ ಬೆಸ್ಟ್ ಅಂತ, ಆಲ್ ದಿ ಬೆಸ್ಟ್. ಯಾರನ್ನ ಕೇಳ್ಕೊಟ್ಟೆ ದುಡ್ಡನ್ನ? ಎಲ್ಲ ಹೇಳ್ತೀನಿ, ನನ್ನ ಮಾತು ಕೇಳ. ಏನು ಬೇಕಾಗಿಲ್ಲ, ಏನಕ್ಕೆ ಕಿಸಿದ್ರೆ ಇಲ್ಲೇ ಕಿಸಿ. ಲೇ, ಎರಡು ಜಗಳ ತೆಗಿಬೇಡ ಕಣೆ. ಅವಾಗ ನಾಯಿಗೂ ನಿನ್ಗೂ ಏನೋ ವ್ಯತ್ಯಾಸ ಇರುತ್ತೆ. ರೂಮಿ ನಡಿಯ ನೋಡಿ, ನೀನ್ ಬರ್ಲಿಲ್ಲ ಅಂದ್ರೆ ನಾನು ಚೀನ್ ಬಿಡ್ತೀನಿ ಅಷ್ಟೇ. ಬೇಡ ಕರಿಯ, ಏನೇ ಅದು? ನೀನು ನನ್ನ ಮಗಳಾಗಿ ಗಂಡನಿಗೆ ಹೆದರ್ಕೋತಾ ಇದ್ಯಾ? ಏನೇ ಅದೊಂದು ಸೀನ್ ಅದು?
ಪ್ರಪಂಚದಲ್ಲಿ ಇಲ್ದಿರೋ ಸೀನಾ ಸೀನ್ತಾನೆ ಬಾರ ಈ ಕಡೆ ಅದೇನ್ ತಿಂತೆ ಸೀನು ಸೀನಲೇ ಅಯ್ಯಯ್ಯೋ ಬೇಡಮ್ಮ ನಿನಗೆ ವಿಷಯ ಗೊತ್ತಿಲ್ಲ ಸುಮ್ಮನೆ ಅಯ್ಯ ನೀನ್ ಸುಮ್ಮನೆ ನನ್ನ ಜೀವನದಲ್ಲಿ ದಂಡಿಗೆ ಹೆದರ್ಲಿಲ್ಲ ದಾಳಿಗೆ ಹೆದರ್ಲಿಲ್ಲ ಇನ್ನು ಸೀನಿಗೆ ಹೆದರ್ತೀನ ಬೇಡ ನನ್ನ ಮಗಳಿಗೆ ಹೆದರ್ ಬೇಡ ನನ್ನ ಎದುರ್ತೀನೋ ಅದೇನ್ ತಿಂತೆ ಸೀನು ಮಾನವರ ಮುಖ ತಿರ್ಗಕ್ಕಾಗಲ್ಲ ನೀವು ಅದೇನ್ ಕಿಸಿತೆ ಕಿಸಿಯೋ ಬೇಡಮ್ಮ ಈ ಕರಿಯ ಏನಾದ್ರೂ ಸೀರಿದ್ರೆ ಸೀರೆ ಬಿಚ್ಚ ಬಿಡುತ್ತಮ್ಮ ಎಲ್ಲೋಗ್ಬಿಟ್ರು ಲಂಕಣಿ ಅಂತ ಅತ್ತೆ ಸೂರ್ಪನಕ್ಕಿ ಅಂತ ಹೆಂಡತಿ ಈ ಒಂದ್ ಸೀನಿಂದ ನಿಮ್ಮಿಬ್ರು ಬುಗ್ರಿ ಬುಗ್ರಿ ಆಡ್ರಂಗ ಆಡಿಸ್ತೀನಿ. ಅಪ್ಪ ಮಂಜುನಾಥೇಶ್ವರ ಜ್ಞಾಪಕ ಇದೆಯಾ? ದಿನಕ್ಕೆ 10 ಸರ್ತಿ ಬಂದು ಬೇಡ್ಕೋತಾ ಇದ್ದೆ ನಿನ್ನ. ಆಫ್ಟರ್ ಆಲ್ ಒಂದ್ ಜವಾನನ್ ಕೆಲಸ ಕೊಡ್ಸ್ಲಿಕ್ಕಾಗ್ಲಿಲ್ಲ ನಿನ್ಗೆ. ಏನೋ ನನ್ನ ಅತ್ತಿಗೆ ಹೇಳಿದ್ರು ಅಂತ ಬಂದು ನೀವು ನೋಡ್ತಾ ಇದ್ದೀನಿ ಅಷ್ಟೇ. ನಾನು ಈಗ ಹೋಗ್ತಿರೋ ಕೆಲ್ಸನಾದ್ರೂ ನಂಗೆ ಸಿಗುವಾಗ ಮಾಡು. ನನ್ನ ಮದ್ವೆಗೆ ಒಂದ್ ದಾರಿ ತೋರ್ಸಯ್ಯ. ವಯಸ್ಸು ಮೀರ್ತಾ ಇದೆ, ಕಡೆ ಹುಡುಗಿ ಸಿಗಲ್ಲಯ್ಯ. ನಮಸ್ಕಾರ ಮಾಡ್ತಿದ್ದೀನಿ, ಆಶೀರ್ವಾದ ಮಾಡು. ಬರ್ಲಾ? ಟಾಟಾ. ಸಂಕಟದ ವಿಷಯ ಬೇಡವೋ ಶಿಷ್ಯ. ದಟ್ ಇಸ್ ವೆರಿ ಬ್ಯಾಡ್. ಹಲೋ ಹಲೋ ನಾನಿಲ್ಲಿ ಕೂತ್ಕೋಬಹುದಾ? ಥ್ಯಾಂಕ್ ಯು. ಎಲ್ಲದ್ದು? ಹಲೋ 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 ಹಲೋ, ನೀವು ಇಲ್ಲಿದ್ದೀರಾ? ಎಸ್, ಇದೇ ನಿಮ್ಮ ಊರಾ? ಹೌದು. ಸ್ವಲ್ಪ ನನ್ನ ಲಗೇಜ್ ಕೊಡ್ತೀರಾ? ಕೊಡ್ತೀನಿ ಕೊಡ್ತೀನಿ. ಇದಲ್ಲ, ಅದು ಅದು ಓಕೆ ಕೊಡ್ತೀನಿ. ಥ್ಯಾಂಕ್ ಯು. ಓಕೆ ಓಕೆ ಬಾಯ್, ಸಿ ಯು. ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು. अरे उठो जी, हमारा सूटकेस गायब हो गया. क्या? मेरे कितने गहने थे, सूटकेस? 10 अरे लाख अरे का कंडक्टर हीरा कंडक्टर था. बस ನಿಲ್ಲಿಸಿ. ಗಾಡಿ ನಿಲ್ಸಿ ಸ್ವಲ್ಪ. ಸರಿ. ಏನ್ರಿ ಕಂಟ್ರಾಕ್ಟರ್ ಸರ್ ಇವ್ರು ಸೂಟ್ ಕೇಸ್ ಯಾರೋ ಹೊಡ್ಕೊಂಡು ಹೋಗ್ಬಿಟ್ಟಿದಾರಂತ ಸರ್. ಸೂಟ್ ಕೇಸ್? ನಾನೆಲ್ಲ ಇದನ್ನ ಯಾರು ಹೊಡ್ಕೊಂಡು ಹೋಗ್ತಾರೆ? ಇಲ್ಲೇ ಇದೆಯಲ್ರಿ, ತಗೊಳ್ಳಿ. ಇಲ್ಲೇ ಇಟ್ಕೊಂಡು ಸುಮ್ಮನೆ ಕೂಗಾಡ್ತಿರಲ್ರಿ. ಮೂರ್ಖ, ಅರೆ ಇದು ಸೂಟ್ ಕೇಸ್ ನಮ್ದು ಅಲ್ಲ ರೀ, ನಮ್ದುಗೆ ಮೋಸ ಆಗಾಯ್ತು. ಅರೆ ಕಂಡಕ್ಟರ್, ನಮ್ದುಗೆ ಮೋಸ ಆಗಾಯ್ತು. ನಮ್ದು ಏನ್ ಮಾಡೋದು? ತಿಂತಾರೆ ಯಾವನ್ ಕತ್ಕೊಂಡು ಹೋದ್ನೇನೋ ಕುತ್ಕೊಳ್ರಿ. ನೀನೇ ನಿನ್ನ ಹೆಂಡತಿಗೆ ಸೂಟ್ ಕೇಸ್ ಕೊಟ್ಬಿಟ್ಟು ಈಗ ಇಲ್ಲಿ ನಾಟಕ ಆಡ್ತೀಯಾ? ಹೆಂಡ್ತಿನ ಅವಳಿಗೆ ಕೊಟ್ಟಿದ್ದು ಇವ್ರ ಸೂಟ್ ಕೇಸ? ನೀನೇ ಎತ್ಕೊಂಡಿದ್ದನ್ನು ನಾನೇ ಕಣ್ಣಾರ ನೋಡಿದಲ್ಲ. ಇಲ್ಲ ರೀ, ನಂಗೆ ಮದ್ವೆ ಆಗಿಲ್ಲಲ್ರಿ. ನಮ್ದುಕ್ಕೆ ಸೂಟ್ ಕೇಸು ನೀವು ಹೆಂಡತಿ ಕೈಗೆ ಕೊಟ್ಟು ಕಳಿಸ್ತೀರಾ? ಚೋರ್ ಬದ್ಮಾಶ್, ಮಾಡೋ ಇಸ್ಕೋ. ತುಳಸಿ ನಿಷ್ಠಾ ದರಿದ್ರ ಬಾರ ಇಲ್ಲಿ. ಕೂಗುದ್ರಾತೆ? ಅಯ್ಯೋ ನಾನ್ ನಿನ್ನ ಕೂಗ್ಲಿಲ್ಲಮ್ಮ, ಸುಮ್ನೆ ಹಂಗೆ ಕೆರ್ದೆ. ಬಡ್ಕೊಳಕ್ ಕೇಳಿಸ್ತಾ ಇಲ್ವಲ್ಲ ನಿನ್ಗೆ? ಏನೇ ಇದು? ಹಾಲ್ ಕಾಯಿಸಿಲ್ಲ, ಕಾಫಿ ಮಾಡಿಲ್ಲ, ತರಕಾರಿ ಹೆಚ್ಚಿಲ್ಲ, ತಿಂಡಿ ಮಾಡಿಲ್ಲ. ಅಯ್ಯೋ ಮಾತ್ರೆಗಳು ನುಂಗಿ ನುಂಗಿ ಬೆಳಿಗ್ಗೆ ಬೆಳಿಗ್ಗೆ ಹೊಟ್ಟೆಲಿ ಸಂಕಟ ಶುರುವಾಗೈತಲ್ಲ. ಏನ್ ತಿನ್ಲಿ, ಯಾರನ್ ತಿನ್ಲಿ? ನೀವೇನು ಯೋಚನೆ ಮಾಡ್ಬಿಡಿ ಅತ್ತಿ, ಒಂದೇ ನಿಮಿಷದಲ್ಲೆಲ್ಲ ಮಾಡಿ ಮುಗಿಸ್ಬಿಡ್ತೀನಿ. ಒಂದು ನಿಮಿಷ ಮಾಡ್ತೀನಮ್ಮ. ಏನು ಏನ್ರೆ ಅಡ್ಡಿ ಅಲ್ಲ ಅಮ್ಮ, ನೀನು ಕೊಂಡ್ಗ ಕುಟ್ಟಿ ಕೊಂಡ್ಗ ಬೀಸಿ ಕೊಂಡ್ಗ ಅಡಿಗೆ ಮಾಡಿ ಸಾಲ ಹಚ್ಚಿ ಬಿಡ್ತಾಳಂತೆ. ಏ ಬಾರ ಅದೇನು ಕಿತ್ತಾಳಂತೆ. ಇನ್ ಒಂದು ನಿಮಿಷದಲ್ಲಿ ಮಾಡ್ಲಿಲ್ಲ ಅಂದ್ರೆ ನಿನ್ನ ಮೂಗು ಕಿತ್ತು ಕಾಲ್ ಕೆಳಗೆ ಹಾಕೊಂಡು ಕಸ 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 ಸಿಕ್ಕಿಬಿಡ್ತೀನಿ. ನನ್ನ ಹೊಟ್ಟೆ ಹೊತ್ತು ಬೆಂಕಿ ಆಗೈತೆ. ಅರ್ಜೆಂಟ್ ಆಗಿ ಮಾಡ್ಲಿಲ್ಲ ಅಂದ್ರೆ ನಿನ್ನೆ ತಿಂದು ಬಿಡ್ತೀನಿ. ಲೇ ಅಮ್ಮ ನಾಗೋ
ಅಯ್ಯೋ ಅದ್ಗೆ ನೀನ್ ಇಲ್ಲಿದ್ಯಾ? ಅವಾಗಿಂದ ಅಣ್ಣ ಕೂಗ್ತಿದ್ರು, ಹೋಗ್ ನೋಡೋಗು. ಸ್ವಲ್ಪ ಹೊತ್ತಿರು, ತಿಂಡಿ ರೆಡಿ ಮಾಡ್ಬಿಡ್ತೀನಿ. ಅಯ್ಯೋ ಅದೆಲ್ಲ ಯೋಚನೆ ಮಾಡ್ಬೇಡ ಅತ್ತಿಗೆ, ಅವಾಗಿಂದ ಅಣ್ಣ ಕರಿತಿದ್ರು, ಹೋಗ್ ನೋಡೋಗು. ಅಮ್ಮ ಬಾಮ, ಅಯ್ಯಯ್ಯೋ ಅಯ್ಯಯ್ಯಯ್ಯಯ್ಯೋ, ಏನಾಯ್ತು ಬಾ, ಏನಾಯ್ತು ಮಗ, ಏನಾಯ್ತು ಬಾ, ಯಾರೇನ್ ಮಾಡ್ದ ನಿಮ್ಗೆ? ಆಗಿಲ್ಲಮ್ಮ, ಹಾಲೆಲ್ಲ ಉಕ್ಕಿ ಚೆಲ್ಲಿದೆ. ಅಯ್ಯೋ 2 ಲೀಟರ್ ಹಾಲು ಉಕ್ಕೋಯ್ತಲ್ಲ. ಗೊತ್ತಾಗಲ್ಲ ನಿಮ್ಗೆ? ಹಾಲನ್ನ ಒಲೆ ಮೇಲೆ ಇಟ್ಟಾಗ ಪಕ್ಕದಲ್ಲೇ ನಿಂತ್ಕೋಬೇಕು, ಒಲೆ ಪಕ್ಕದಲ್ಲಿ ಅಂತ ಗೊತ್ತಾಗಲ್ಲನೆ. ಅದು ನಿಮ್ಮ ಅಪ್ಪ ಅಮ್ಮ ಅದನ್ನ ನಾನೇ ಹೇಳ್ಕೊಳಕಾಗ್ತದೆ. 3 ಕಾಸು ತರ್ದಿರೋನೆ ಇಷ್ಟು ಲಾಸ್ ಮಾಡ್ತಾ ಇದೆಯಲ್ಲ. ನಿಮ್ಮ ಅಪ್ಪ ಅಮ್ಮ ನಿನ್ ತಲೆ ಮೇಲೆ ಹೊರ್ಸ್ ಕಳ್ದಿದ್ರೆ ಇನ್ನೆಷ್ಟೇ ಲಾಸ್ ಮಾಡ್ತಿದ್ದಾರೆ ನನಗೆ. ಅಲ್ಲ ಅದಕ್ಕೆ ಹೊರಗಡೆ ಹೋಗ್ಬೇಕಾದ್ರೆ ಒಲೆ ಮೇಲೆ ಹಾಲಿಟ್ಟಿದೀನಿ ಅಂತ ಹೇಳೋಗ್ಬಾರ್ದಾ? ಅಲ್ಲ ನನಗಿನ್ ಕನ್ಸ ಬಿದ್ದಿತ್ತು ಒಲೆ ಮೇಲೆ ಹಾಲಿಟ್ಟಿದ್ಯಾ ಅಂತ. ಇವಳಿಗೆ ಹಿಂಗೆಲ್ಲ ಹೇಳಿದ್ರೆ ಗೊತ್ತಾಗಲ್ಲ ಕಣೆ. ಬರ ಇಲ್ಲಿ ಬಾ, ಬರೇ ನಿಮ್ಮಿಬ್ರು ದೇವ್ರು ಸುಮ್ನೆ ಬಿಡಲ್ಲ. ರವ ರವ ಕುದಿ ಎಣ್ಣೆಗೆ ಹಾಕಿ ಕರೆದು ಬಿಡ್ತಾನೆ. ಮುಚ್ಕೊಳ್ಳೋ ಬಾಯ್ನ, ಹೆಚ್ಚಿಗೆ ಮಾತಾಡಿದ್ರೆ ಪೆಟ್ರೋಲ್ ಇದು ಸುಟ್ಟು ಬಿಡ್ತೀನಿ. ಬರೇ ತೊಗ್ಲು ಬಿಳೆ ತೊಗ್ಲಾಗ್ಬಿಡ್ಬೇಕು. ಏ ಕರಿಯ, ಏನ್ ಹಿಂಗ್ ಬೇಯಿಸಿದ್ಯಾ? ಅರ್ಧಂಬರ್ಧ ಸರಿಯಾಗಿ ಬೇಯಿಸಕ್ ಆಗ್ತಿರ್ಲಿಲ್ಲ. ಬುದ್ಧಿ ಹೇಗೆ ಅರ್ಧಂಬರ್ಧ ಬೆಂದಿದೆಯೋ ಹಾಗೆ ಅನ್ನನು ಅರ್ಧಂಬರ್ಧ ಬೇಯಿಸಿದಾನೆ. ಏನ್ ಬಾವ, ಹೆಂಗಸ್ರು ಮಾಡೋ ಕೆಲಸ ನೀವು ಮಾಡ್ತಾ ಇದ್ರಲ್ಲ, ಸ್ವಲ್ಪ ನಾಚಿಕೆ ಆಗೋದಿಲ್ಲ ನಿಮ್ಗೆ? ಏನಕ್ಕ ಇದು? ನೀನ್ ಮಾಡೋ ಕೆಲಸನ ಭಾವನ ಹತ್ರ ಮಾಡ್ತಾ ಇದೆಯಲ್ಲ, ನೋಡಿದವ್ರು ಏನ್ ಅನ್ಕೋತಾರೆ? ಏನಂತಾರೋ ನೋಡ್ ಆನಂದ ಪಡ್ತಾರೆ. ನಿಮ್ ಭಾವ ಮಾಡೋ ಕೆಲ್ಸ ಎಲ್ಲ ನಿಮ್ ಅಕ್ಕನ ಕೈಲಿ ಮಾಡಿಸ್ಬಿಟ್ರೆ ಇವನ್ ಮಾಡೋ ಕೆಲ್ಸ ಏನು? ಇವನು ಹೋಗಿ ಆಫೀಸಲ್ಲಿ ಕುತ್ಕೊಂಡು ಕೆಲಸ ಮಾಡಿ ಕಡ್ದು ಕಟ್ಟೆ ಹಾಕಕ್ಕೆ IAS IFS IPS IAS ಅಲ್ಲ IPS ಅಲ್ಲ, ಈ ಮನೆ ಅಳಿಯ ಮನೆ ತೊಳಿಯ. ಅದಕ್ಕೆ ದಿನ ಬೆಳಗ್ಗೆ ಎದ್ದು ಸ್ವಲ್ಪ ಹಾಕಿ ಚೆನ್ನಾಗಿ ತೊಳಿ ಅಂತ ಹೋಗ್ಲಿ ಬಿಡ ಗೋಪಿ. ನಿಮ್ಮ ಅಕ್ಕ ನಿಮ್ಮಮ್ಮ ಯಾವತ್ತಾದ್ರೂ ಅಡಿಗೆ ಮಾಡಿ ನೋಡಿದ್ಯಾ? ಯಾವಾಗ್ಲೂ ನಿಮ್ ಅದಕ್ಕೆ ತಾನೇ ಮಾಡ್ತಾ ಇದ್ದಿದ್ದು. ಇವತ್ ನಾನೇ ತಿಂಡಿ ರೆಡಿ ಮಾಡಿದೀನಿ. ಯಾಕೆ ಗೊತ್ತಾ? ನಿಮ್ ಅದಕ್ಕೆ ಕೈ ಸುಟ್ಕೊಂಡಿದ್ದಾರೆ. ಏನು ಅದಕ್ಕೆ ಕೈ ಸುಟ್ಕೊಂಡಿದ? ಅದಕ್ಕೆ ಚಟ್ನಿ ಬರ್ತಿಲ್ಲ. ನೋಡಿದ್ರಿ, ಅದ್ಕೆ ಕೈ ಸುಟ್ಕೊಂಡವಳೆ ಅಂದ ತಕ್ಷಣ ಹೆಂಗ್ ಸಾಯ್ತಾವ್ನೆ. ಒಂದಿನಾದ್ರು ನನಗೆ ಹಿಂಗ್ ಸತ್ತವ್ನ? ಅದಕ್ಕೆ ಕೈ ಸುಟ್ಕೊಂಡಿದ್ದೀರ? ಇಷ್ಟೊಂದು ಸುಟ್ಕೊಂಡಿದ್ದೀರಲ್ಲ, ನನ್ಗೆ ಹೇಳ್ಬಾರ್ದಿತ್ತ? ಆಸ್ಪತ್ರೆ ಹೋಗೋಣ ನಡೀರಿ. ಬೇಡ ಬಿಡು ಗೋಪಿ, ವಾಸಿ ಆಗ್ಬಿಡುತ್ತೆ. ಏನತ್ಗೆ ಇಷ್ಟೊಂದು ಗಾಯ ಹೇಗ್ ವಾಸಿ ಆಗುತ್ತೆ? ಸೆಪ್ಟಿಕ್ ಆಗ್ಬಿಡುತ್ತೆ. ಆಸ್ಪತ್ರೆ ಹೋಗೋಣ ನಡೀರಿ. ಏನಣ್ಣ ನೀನು? ಹೆಂಡತಿ ಕೈ ಸುಟ್ಕೊಂಡು ನೋವು ತಿಂತಿದ್ರು, ಆ ಕಜ್ರ ಸೆಕ್ಸ್ ಮ್ಯಾಗಝಿನ್ ಇಟ್ಕೊಂಡು ಓದ್ತಾ ಕೂತಿದ್ಯಲ್ಲ, ಸ್ವಲ್ಪ ಕರುಣ ಬೇಡವಾ? ಆಸ್ಪತ್ರೆ ಕರ್ಕೊಂಡು ಬರ್ದಿತ್ತಾ? ನನಗೆ ಬುದ್ಧಿ ಹೇಳಕ್ ಬರ್ತಾ ಇದೆಯಾ? ನಿನ್ಗೆ ಯಾರು ಬುದ್ಧಿ ಹೇಳಕ್ ಬಂದ್ರೋಣ? ನೀವೆಲ್ಲರೂ ಬುದ್ಧಿವಂತರ ಅಂತ ನಂಗೆ ಗೊತ್ತು. ನಿನ್ ರೀತಿನೇ ನಾನು ಇದ್ರೆ ನಮ್ಮ ಅತ್ತಿಗೆ ಅಷ್ಟೇ. ಇಲ್ಲ ಗೋಪಿ, ಅವ್ರು ಕರ್ಕೊಂಡು ಹೋಗ್ತೀನಿ ಅಂದ್ರು, ಆದ್ರೆ ನಾನೇ ಬೇಡ ಅಂದೆ. ನನ್ ಗೊತ್ತು ನೀನ್ ಯಾಕೆ ಬೇಡ ಅಂತೀಯ ಅಂತ. ಬಾತ್ಗೆ ನಾನೇ ಕರ್ಕೊಂಡು ಹೋಗ್ತೀನಿ ಹಾಸ್ಪಿಟ್ಲಿಗೆ. ಬಾತ್ಗೆ ಅಣ್ಣಂಗೆ ನಾನು ಹೇಳ್ಕೊತೀನಿ.